ಪೈನಾಪಲ್ ಹಣ್ಣಿನ ಧಮಾಕ. ತಾಲೂಕಿನ ಗುತ್ತಿಗಾರು ಗ್ರಾಮದ ರೈತರು ಇಲ್ಲಿ ಬೆಳೆಯುವಂತ ಬೆಳೆ ಅಡಿಕೆ, ತೆಂಗು, ಮೆಣಸು, ರಬ್ಬರ್, ಹಲಸು, ಬಾಳೆ ಹೀಗೆ ಮಲೆನಾಡಿನಲ್ಲಿ ಬೆಳೆಯುವಂತ ಹಲವಾರು ಬೆಳೆಗಳು ಇವೆ. ಆದರೆ ಇಲ್ಲಿ ಗುತ್ತಿಗಾರು ಸಮೀಪದಲ್ಲಿರುವ ವಾಸ್ತುಶಿಲ್ಪಿ ಮಹೇಶ್ ಭಟ್ ಮುನಿಯಂಗಳರವರ ತೋಟದಲ್ಲಿ ಬೆಳೆಯುತ್ತಿರುವ ಬೆಳೆ ಪೈನಾಪಲ್. ರೈತರಾದ ದಯಾನಂದರವರು ಪೈನಾಪಲ್ ಬೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲರೂ ಹಣ್ಣನ್ನು ಕಟಾವು ಮಾಡುತ್ತಿದ್ದಾರೆ. ಈ ಬೆಳೆಯ ಬಗ್ಗೆ ದಯಾನಂದ ಅವರು ಮಾತನಾಡಿ ಅದರ ಖರ್ಚು ವೆಚ್ಚ ಹಾಗೂ ಲಾಭ ಹೇಗಿದೆ ಎಂಬುದರ ಬಗ್ಗೆ ವಿವರವಾಗಿ ತಿಳಿಯೋಣ ಬನ್ನಿ. ಪೈನಾಪಲ್ ಹಾಂ, ಎಷ್ಟು ವರ್ಷದಿಂದ ಬಂದಿದೆ?
ನಾವೀಗ ಅಂದರೆ ಆಲ್ರೆಡಿ ಮೊದಲು ಕೇರಳದವ್ರು ಬಂದು ಇಲ್ಲಿ ಕೃಷಿ ಮಾಡ್ತಾಯಿದ್ರು, ಅವರೊಟ್ಟಿಗೆ ನಾವು ಸೇರ್ಕೊಂಡಿದ್ವಿ. ಅವರ ಸಾಕು ನಾವು ಮುಂದುವರಿತಲ್ಲಿ ಇನ್ನು ಬಿಟ್ಟಾಕ್ತೀವಿ ಅಂತ ಹೇಳಿದ್ರು, ಹಾಗೆ ನಾನು ಜಾಯ್ನ್ ಆದೆ. ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ಇಬ್ಬರು ನಾವು ಜಾಯ್ನ್ ಆದ್ವಿ. ಹೇಗಿದೆ ನಿಮಗೆ ಬೆನಿಫಿಟ್? ತೊಂದರೆ ಇಲ್ಲ, ಅಷ್ಟೇ ರಿಸ್ಕ್ ಇದೆ. ಕಾಸ್ಟ್ ತುಂಬ ಆಗ್ತದೆ. ಒಂದು ಗಿಡಕ್ಕೆ ಈಗ 10 ರೂಪಾಯಿ ಒಂದು ಗಿಡಕ್ಕೆ. ಮತ್ತು ಪರ್ ಎಕ್ಸ್ಪೆನ್ಸು, ರೆಂಟು, ಪ್ರಾಪರ್ಟಿ ಒಂದು ರೆಂಟ್ ಕೊಡಬೇಕು 4 ಇಯರ್ ಲೀಸ್ಗೆ. ಅವ್ರು ರಬ್ಬರ್ ಮಾಡ್ತಿದ್ರೆ ಅಥವಾ ತೆಂಗು ಮಾಡ್ತಿದ್ರು ಆಗುತ್ತೆ. ಇದರ ಅಡಿಯಲ್ಲಿ ನಾವು ಕೃಷಿ ಮಾಡ್ಕೊತೀವಿ. ಈಗ 10 ರೂಪಾಯಿಗೆ ಒಂದು ಗಿಡ ಅಂದ್ರಿ, ನಿಮಗೆ ಒಂದು ಗಿಡದಲ್ಲಿ ಎಷ್ಟು ಇದು ಬರುತ್ತೆ ಪೈನಾಪಲ್? ಎಷ್ಟು ಸರ್ತಿ? ಫಸ್ಟ್ 1 ಇಯರ್ ಒಂದೇ ಫೀಲ್ಡ್ ಬರೋದು, ಅದು 1 ಇಯರ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅದರಲ್ಲಿ ಸೈಡಿಗೆ ಬರೋ ಬೆಳೆಗಳಿಂದ ನಾವು ಗಿಡ ತೆಗಿತೀವಿ ನೆಕ್ಸ್ಟ್ ಪ್ಲಾಂಟಿಗೆ, ಮತ್ತು ಆಗುತ್ತೆ. ಹಾಗಾದರೆ ಈ ಕ್ವಾಲಿಟಿ ಸೈಜ್ ಬರೋಲ್ಲ. ಇದು ಫಸ್ಟ್ ಇಯರ್ ಬರೋ ಎ ಗ್ರೇಡ್ ಅಂತ ಹೇಳೋದಕ್ಕೆ. ಆಮೇಲೆ BC ಅಂತ ಬರುತ್ತೆ, ಮತ್ತೆ 2 ವರ್ಷ ಎಕ್ಸ್ಪರ್ಟು. ಫಸ್ಟ್ ಏನು ಬರುತ್ತಲ್ಲ ಈ ನಿಮಗೆ ಕ್ವಾಲಿಟಿ, ಆ ಕ್ವಾಲಿಟಿ ನಿಮಗೆ ಸೆಕೆಂಡ್ ಕ್ವಾಲಿಟಿಯಲ್ಲಿ ಇರಲ್ಲ. ಸೆಕೆಂಡ್ ಕ್ವಾಲಿಟಿ ಇಲ್ಲ, ರೇಟ್ ಎಲ್ಲ ವೇರಿಯೇಷನ್ ಇದೆ. 50% ಡೌನ್ ಇರುತ್ತೆ. ಎಲ್ಲೆಲ್ಲಿ ಕಳಿಸ್ತೀರಿ ನಿಮಗೆ? ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾ. ಮಾರ್ಕೆಟಿಂಗ್ ನಮ್ಮ ಪಾರ್ಟ್ನರ್ ಇದ್ದಾರೆ, ಅವ್ರು ಮಾರ್ಕೆಟಿಂಗ್ ಮಾಡ್ತಾರೆ. ಆಲ್ರೆಡಿ ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಇಬ್ಬರೇ ಇದ್ದಿದ್ದು. ನಾವೀಗ ಸದ್ಯಕ್ಕೆ ನಾವು ಅವರೊಟ್ಟಿಗೆ ಜಾಯ್ನ್ ಆದ್ವಿ. ಲೋಕಲ್ಗೆ ಹೋಗುತ್ತೆ. ಈಗ ನನಗೆ ಒಂದು ಪ್ಲಾಂಟಲ್ಲಿ 12 ಟನ್ ಇದ್ದರೆ 10 ಟನ್ ಲೋಡ್ ಐತೆ. 2 ಟನ್ ನಮಗೆ ಅಷ್ಟು ಲಾಂಗ್ ಕಳ್ಸೋಕ್ಕಾಗಲ್ಲ. ಲೋಕಲ್ ಮಂಗಳೂರು ಮಾರ್ಕೆಟ್ ಕಳಿಸ್ತೀವಿ. ಮತ್ತು ಲೋಕಲಲ್ಲಿ ಗಾಡಿ ಹಿಡ್ಕೊಂಡ್ಬರ್ತಾರೆ, 500 kg 1 ಟನ್ ಅಂತೇಳಿ ತೊಗೊಂಡೋಗ್ತಾರೆ. ಇರುತ್ತೆ ಕಡಿಮೆ ಲೋಕಲ್ಗೆ? ಅದು ಸೇಮ್ ಅವರು ನೋಡ್ತಾರೆ ಮೊಬೈಲಲ್ಲಿ, ಇಂಟರ್ನೆಟ್ ರೇಟಿಂಗ್, ಅದು ಆನ್ಲೈನ್ ರೇಟಿಂಗ್. ಫಾರ್ ಎಕ್ಸಾಂಪಲ್ ಇವತ್ತು ಮಾರ್ಕೆಟ್ ಕೇರಳದಲ್ಲಿ, ಇಂಡಿಯಾದಲ್ಲಿ ಒಂದೇ ಮಾರ್ಕೆಟ್ ಇರೋದು ಪೈನಾಪಲ್ಗೆ, ಬಾಳಕ್ಲೋನ್ ಪೈನಾಪಲ್ ಮಾರ್ಕೆಟ್ ಅಂತ. ಅಲ್ಲಿಂದ ಪ್ರೈಸ್ ಫಿಕ್ಸ್ ಆಗುತ್ತೆ. ಎಕರೆ ಇದೆ ಇಲ್ಲಿ ಒಂದು ನಿಯರ್ ಬೈ 20 acres. ಮತ್ತು ಬೇರೆ ಬೇರೆ ಕಡೆ ಇದೆ ಅಂತ. ಈ ಪುತ್ತೂರು ಸುಳ್ಯ ತಾಲೂಕಲ್ಲಿ ಮೇ ಬಿ 250 acres ಇದೆ. 200 ಎಕರೆ. ನೀವು ಇದನ್ನೆಲ್ಲ ನೀವೇ ಮೇಂಟೈನ್ ಮಾಡೋದು? 4 ಜನ ಇದ್ದೀವಿ ಪಾರ್ಟ್ನರ್ಸಲ್ಲಿ. ಇಬ್ಬರು ನಾವು ಇಲ್ಲಿರ್ತೀವಿ, ಇಬ್ಬರು ಕೇರಳ. ಮತ್ತು ರೈಟರ್ಸ್ ಒಂದು 2-3 ರೈಟರ್ ಇದ್ದಾರೆ. ಒಂದು 30-40 ಮೆಂಬರ್ಸ್ ಸ್ಟಾಫ್ ಇದ್ದಾರೆ, ಲೇಬರ್. ಒಂದು ವರ್ಷಕ್ಕೆ 1 ಎಕರೆಗೆ ಎಷ್ಟು ಖರ್ಚು ಬರುತ್ತೆ? 1 ಎಕರೆ ಅಂತ ಹೇಳಿದ್ರೆ ಈಗ 1 ಎಕರೆಗೆ 3.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅವ್ರ ರೆಂಟು, ಅರ್ತ್ ವರ್ಕಿಂಗ್, ಪ್ಲಾಂಟಿಂಗ್, ಗಿಡದ ಕಾಸ್ಟು, ಗೊಬ್ಬರ, ಫರ್ಟಿಲೈಸರ್ದು, ಆಮೇಲೆ ಮತ್ತು ಎಕ್ಸ್ಟ್ರಾ ಬರುತ್ತಲ್ಲ ಲೇಬರ್ ಬರುತ್ತೆ. ಲೇಬರ್ ಒಂದು ಮಂತಲ್ಲಿ 4 lakhs 5 lakhs ವರೆಗೆ ಪೇಮೆಂಟ್ ಆಗುತ್ತೆ ತಿಂಗಳಿಗೆ. ಓಕೆ. ಮತ್ತು ಅವರಿಗೆ ಉಳ್ಕೊಳ್ಳೋಕ್ಕೆ, ಲೇಬರ್ಗೆ ಉಳ್ಕೊಳ್ಳೋಕ್ಕೆ ಸೆಡ್ ಅದು ಇದೆಲ್ಲ ವ್ಯವಸ್ಥೆ ಮಾಡಬೇಕಾಗಿದೆ. ಕಾಸ್ಟ್ ಇಲ್ಲೇ ಲೋಕಲ್ನವರೇ ಬರ್ತಾರೆ? ಲೇಬರ್ ಇಲ್ಲ, ಲೋಕಲ್ ಯಾರಿಲ್ಲ. ಡ್ರೈವರ್ ಕೊಡ್ತೀವಿ ಬೇಕಾದ್ರೆ. ಲೇಬರ್ ಜಾಸ್ತಿ ಜಾರ್ಖಂಡ್. ಮತ್ತು ರೈತರಿಗೆಲ್ಲ 3 ಜನ ಇದ್ದಾರೆ. ಅವರು ವೆಸ್ಟ್ ಬೆಂಗಾಲ್ನ ಇಬ್ಬರು, ಮತ್ತು ಹಾಸನದವರು ಇದ್ದಾರೆ. ಈಗ ಇದು ಮಳೆಗೆ ಜಾಸ್ತಿ ಇಳುವರಿ ಚೆನ್ನಾಗಿ ಬರುತ್ತಾ ಅಥವಾ? ಬರುತ್ತೆ, ಚೆನ್ನಾಗಿರುತ್ತೆ. ಮಳೆನ ಎಕ್ಸ್ಪೆಕ್ಟ್ ಮಾಡೋದು. ಯಾಕಂದ್ರೆ ನೀರು ಹಾಕೋಕ್ಕೆ ಕಾಸ್ಟ್. ಈಗ ಇವರಲ್ಲಿ ಅಡಿಕೆ ಕೃಷಿ ಜಾಸ್ತಿ, ನೀರು ನಮಗೆ ಜಾಸ್ತಿ ಯೂಸ್ ಮಾಡೋಕ್ಕೆ ಕೊಡಲ್ಲ ಅವರು. ಮತ್ತು ಇರೋ ಟೈಮಿಂಗ್ಸಲ್ಲಿ ಅವರಿಗೆ ಅಡಿಕೆಗೆ ನೀರು ಹಾಕಬೇಕು. ಆಮೇಲೆ ಬಾಕಿ ಟೈಮಲ್ಲಿ ನಾವು ಸ್ವಲ್ಪ ಯೂಸ್ ಮಾಡ್ಕೊತೀವಿ ಅಷ್ಟೇ. ಸುಳ್ಯ ತಾಲೂಕು ಬರುತ್ತೆ, ಗುತ್ತಿಗಾರ ಅಂತ, ದಕ್ಷಿಣ ಕನ್ನಡ ಜಿಲ್ಲೆ. ಸುಳ್ಯ ತಾಲೂಕು ಗುತ್ತಿಗಾರ ಇವ್ರನ್ನ ಗ್ರಾಮ. ಅದೇ ಗುತ್ತಿಗಾರ, ಕಂದ್ರಪಾಡಿ ಅಂತ ಇವ್ರ ಏರಿಯಾ. ಈ ಪ್ರಾಪರ್ಟಿ ಓನರಿಂದ ನಾವು 4 ಇಯರ್ಗೆ ಲೀಸ್ ತಗೊಳ್ಳೋದು. ಅದರೊಟ್ಟಿಗೆ ಅವರಿಗೆ ಇಲ್ಲಿ ಆ ಕಡೆ ತೆಂಗಿನ ಪ್ಲಾಂಟ್ ಮಾಡಿದ್ದಾರೆ, ರಬ್ಬರ್ ಮಾಡಿದ್ದಾರೆ. ಅವ್ರಿಗೂ ಕೃಷಿ ಆಗ್ತದೆ, ನಮಗೂ ಆಗ್ತದೆ. ಅಂದರೆ ನಮ್ಗೆ ಎಲ್ಲ ಆಗಲ್ಲ, ಅಡಿಕೆ ಮಾಡೋಕ್ಕಾಗಲ್ಲ. ರಬ್ಬರ್ ಆಗ್ತದೆ, ತೆಂಗು, ತಾಳೆ ಮತ್ತು ಬೀಜ ಆದರೆ 2 year ಬೇಕಾಗಲ್ಲ, ಎಷ್ಟಾಗುತ್ತೆ ರೇಟ್ ಆಗುತ್ತೆ. ಅವ್ರಿಗೂ ಅಷ್ಟೇ, ಅವ್ರಿಗೂ ಬೆನಿಫಿಟ್ ಇದೆ. ಪೈನಾಪಲ್ ಇದು ವರ್ಷಕ್ಕೆ 1 ಗಿಡಕ್ಕೆ 1 ಹಣ್ಣು. 2ನೇ ವರ್ಷಕ್ಕೆ ಬರುವ ಸಸಿಯಲ್ಲಿ 2 ಬರಬಹುದು. ಈ ಪೈನಾಪಲ್ ಹಣ್ಣಿಗೆ ಎಲ್ಲ ಕಡೆನೂ ಬೇಡಿಕೆ ಇದೆ ಎಂದು ವಿವರವಾಗಿ ತಿಳಿಸಿದರು. ವರದಿ ಮಣಿಕಂಠ.